ಗುಣೈಕದೇಹಂ ನಿರ್ದೋಷವಾಕ್ಯತಮಮಪ್ಯಶಿಲೈಃ ಸುವಾಕ್ಯೈಃ ಅಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ತಮೇವ ಶಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಪ್ಯದ್ಮಪಿ ಚಾಹತೆ. ಇದು ಮುಗಿತು. ಯಾವುದು? ವೈಶೇಷಿಕೀಕರಣ ಮುಗಿತು. ಸಮುದಾಯಾಧಿಕರಣ, ವೈಭಾಷಿಕ, ಇವೆಲ್ಲ ಬೌದ್ಧರು. ಈಗ ಬೌದ್ಧರ ಖಂಡನೆ. ವೈಭಾಷಿಕಾಶ್ಚ ಸೌತ್ರಾಂತಾಃ ಸ್ವರಸಕ್ಷಣಿಕಂ ಜಗತೆ ಸಮುದಾಯಂಚ ಕಾಲಕರ್ಮ ನಿಮಿತ್ತತಃ. ವೈಭಾಷಿಕರು, ಸೌತ್ರಾಂತಿಕರು, ಮಾಧ್ಯಮಿಕರು, ಹೀಗೆಲ್ಲ ಒಟ್ಟು 4 ವಿಧ ಬೌದ್ಧರಿದ್ದಾರೆ. ಈ ಎಲ್ಲ ಮತಗಳಲ್ಲೂ ಕೂಡ ಪ್ರತ್ಯೇಕ ವಿಭಾಗ ಇರೋದಂತ ತೋರಿಸುತ್ತೆ. ಅವರಲ್ಲಿ ಒಮ್ಮತ ಇಲ್ಲ ಅಂತ ಆಯ್ತು. ಅವರಲ್ಲೇ ಒಮ್ಮತ ಇಲ್ಲದೆ ಇದ್ದ ಕಾಲಕ್ಕೆ ಆದರೆ ಉಳಿದವರು ಅನುಸರಣೆ ಮಾಡ್ತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ. ಆದರೂ ಆಚರಣೆ ಸಿಕ್ಕಾಪಟ್ಟಿ ಜನ ಮಾಡ್ತಾರೆ ಎಂಬುದು ಬಹಳ ಆಶ್ಚರ್ಯ. ಅವರಲ್ಲಿ ಯಾವ ಮತಗಳಲ್ಲೂ ಹೊಂದಾಣಿಕೆ ಇಲ್ಲ. ಫಾಲೋಯಿಂಗ್ ಭಾಷೆ ಜಾಸ್ತಿ ಇದೆ. ಮತ ಸರಿಯಾಗಿದೆ, ಫಾಲೋಯಿಂಗ್ ಏನೂ ಸರಿ ಇಲ್ಲ. ಅದು ಪೂರ್ತಿ ಉಲ್ಟಾಪಟ್ಟ. ನಾಂ ಸಮುದಾಯಂಚ ಕಾಲಕರ್ಮ ನಿಮಿತ್ತತಃ. ಅಣುಗಳ ಸಮುದಾಯ, ಕಾಲ ಮತ್ತು ಇವೆಲ್ಲ ನಿಮಿತ್ತ ಕಾರಣ. ಅಣುವೆಲ್ಲ ಮುಖ್ಯವಾಗಿ ನಿಮಿತ್ತ ಅಂದರೆ ಅವ್ರ ಪ್ರಕಾರ ನಿಮಿತ್ತ ಅಂದರೆ ಇಷ್ಟೇ. ಅಣುಗಳ ಸಮುದಾಯ ಅವಿಷ್ಟು ಕೂಡ ಉಪಾದಾನ ಕಾರಣ. ಅದರಿಂದ ಜಗತ್ ಸೃಷ್ಟಿಯಾದೀತಿ ಆಗ್ತಾ ಇದೆ. ಜಗತ್ತು ಕ್ಷಣಿಕ, ಜಗತ್ತು ಕ್ಷಣಿಕ. ಅವ್ರ ವಾದ ಏನು ಅಂದರೆ ಪ್ರತಿಯೊಂದು ವಸ್ತು ಕೂಡ ಇರೋದು ಒಂದು ಕ್ಷಣ ಮಾತ್ರ. ಚೇತನ ಇಲ್ಲ, ಚೇತನ ಒಪ್ಪೋದಿಲ್ಲ ಅವರು. ಚೇತನ ಇಲ್ಲ, ಜಡ ಪದಾರ್ಥ ಅಷ್ಟೇ ಇರೋದು. ಇವರು ಚೇತನ ಒಪ್ತಾರೆ, ಜಡ ಪದಾರ್ಥ ಇಲ್ಲ. ಉಲ್ಟಾಪಟ್ಟ. ಆದರೆ ಪ್ರತಿ ಕ್ಷಣದಲ್ಲೂ ಜಗತ್ತು ಚೇಂಜ್ ಆಗ್ತಾ ಇರ್ತದೆ. ಅದ್ಯಾಕೆ ದೃಷ್ಟಾಂತ ಬೇಕು? ದೃಷ್ಟಾಂತ ಕೊಡ್ತಾರೆ. ಪ್ರವಾಹ ಹರಿತಾ ಇದೆ, ಅದೇ ನೀರಿದೆಯಾಗ ಇಲ್ಲ. ಪ್ರತಿ ಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ದೀಪಜ್ವಾಲೆ ಇದೆ, ದೀಪಜ್ವಾಲೆ ಅದೇ ಅಂತ ಕಾಣಿಸುತ್ತೆ. ಆ್ಯಕ್ಚುಲಿ ಅದಲ್ಲ. ಅದು ಎವ್ರಿ ಮೂಮೆಂಟ್ ಅದೇ ಆಗಿದ್ದಿದ್ರೆ ಆಯಿಲ್ ಕಡಿಮೆ ಆಗಬೇಕಾಗಿತ್ತು, ಕಡಿಮೆ ಆಗಿದೆ ಅಷ್ಟೇ ಇರಬೇಕಾಗಿತ್ತು. ಆದ್ದರಿಂದ ಅದೇನಾಗ್ತಾ ಇದೆ, ಎವ್ರಿ ಕ್ಷಣದಲ್ಲೂ ಹೋಗ್ತಾ ಇದೆ. 2 ದೃಷ್ಟಾಂತ ಇವರೇನು ಮಾಡಿಕೊಂಡ್ರು. ಇವತ್ತು ಮಿಥ್ಯಾ ಯಾವ ದೃಷ್ಟಾಂತ ಕೊಟ್ಟರು ಅವರು? ಸುತ್ತಿರಹಿತ ಏನು ಕೊಡ್ತಾರೆ? ಇನ್ನೂ ಕೊಡ್ತಾರೆ. ಜಗತ್ತು ಸುಳ್ಳಲ್ಲ ಇವ್ರ ಪ್ರಕಾರ. ಜಗತ್ತು ಸುಳ್ಳಲ್ಲ, ಕ್ಷಣಿಕ. ಅಂದರೆ ಮೊಮೆಂಟರಿ ಎಕ್ಸಿಸ್ಟೆನ್ಸ್. ಪ್ರತಿಯೊಂದಕ್ಕಿರೋದೇನು ಮೊಮೆಂಟರಿ ಎಕ್ಸಿಸ್ಟೆನ್ಸ್ ಮಾತ್ರ ಇದು. ಇದು ಅವರ ವಾದ. ಅದನ್ನು 2 ಎಕ್ಸಾಂಪಲ್ ಇವರೇನು ಮಾಡಿದರು, ಶುಕ್ತಿರಹಿತ ದೃಷ್ಟಾಂತ ಕೊಟ್ಟು ಅಲ್ಲಿ ಕಣ್ಣಿದ್ದ ರಹಿತ ಹೇಗಿಲ್ವೋ ಅದೇ ರೀತಿಯಲ್ಲಿ ಯಾವ ಕ್ಷಣದಲ್ಲೂ ಕೂಡ ಜಗತ್ತು ಚೇಂಜ್ ಆಗ್ತಾ ಇರ್ತದೆ. ಅದೇ ಜಗತ್ತಿಲ್ಲ. ಸಮಸ್ಯೆ ಏನು ಬರುತ್ತೆ ಇಲ್ಲಿಗ? ಹಾಗಿದ್ರೆ ನಿನ್ನೆ ಇದ್ದ ನಾವಿವತ್ತಿದೆ ತಿಳ್ಕೊಂಡಾಗ ಕ್ಷಣಿಕ ಇಲ್ಲ ಆಯ್ತು. ಹಾಗಿದ್ರೆ ಈಗ ಇಲ್ಲೇ ಅಲ್ಲೇ ಉತ್ತರ ಇದೆ. ಇದನ್ನು ಯೋಚನೆ ಮಾಡೋದಿಲ್ಲ. ಇಷ್ಟಾದರೂ ಕೂಡ ಮತ್ತು ದೊಡ್ಡ ಫಾಲೋಯಿಂಗ್ ಅಲ್ಲಿ ಇರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಕಲಿಯುಗದಲ್ಲಿ ಎಷ್ಟು ವಿಚಿತ್ರ ಆಗ್ಬೋದು ಅನ್ನೋದಕ್ಕೆ ಸಾಕ್ಷಿ. ಉತ್ಪತ್ತಿ ನಾವೇ ಒಂದು ದಿವಸ ಬಸ್ ಲೇಟಾಗಿ ಬಂತು ಅಂತ ತಿಳ್ಕೊಬೋಣ. 3 ದಿವಸ ಲೇಟಾಗಿ ಹೋಗ್ತೀವಿ ನಾವು ಕೂಡ ಇಲ್ಲ. ಯಾಕೆ ಅವತ್ತೇನೋ ಲೇಟಾಗಿದೆ ಅಷ್ಟೇ. ಅವನ ಮುಂದೆ ವಾದ ಮಾಡಿದ್ದೀನಿ ಆದರೆ ಇವತ್ತು ಲೇಟ್ ಆಗುತ್ತೆ ಅಂತೇಳಿ ಒಪ್ತಾರೆ. ಅದನ್ನು ಉತ್ತರ ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಏನಾದ್ರು ಆಬ್ವಿಯಸ್ಲಿ ರಾಂಗ್ ಅಪ್ರೋಚ್. ಎಂತಹ ಮಾಡೋಕ್ಕೆ ಬರೋದಿಲ್ಲ. ಉತ್ಪತ್ತಿ ಕಾಲೇ ಯುಕ್ತಾನಾಂ ಆತ್ಮಾನಂಚ ಕ್ಷಣಸ್ಥಿತಿಂ ನಿತ್ಯಂ ಸಂತಾನಮೇತೇಷಾಂ ಪಂಚಸ್ಕಂಧಾತ್ಮನ ಸ್ಥಿತಂ. ಇದೇನು ಸಂತತಿ ಬೆಳೆದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದೇ ದೀಪಜ್ವಾಲ ಅಂತ ಯಾತಕ್ಕೆ ಅನ್ನಿಸ್ತಾ ಇದ್ದಾರೆ? ರಿಸೆಂಬ್ಲೆನ್ಸ್ ಆಗಿದೆ. ಇಲ್ಲೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ ಹೊರತು ಎವ್ರಿ ಟೈಮ್ ಏನಾಗುತ್ತೆ, ನಾವೇನು ಪಂಚ ತನ್ಮಾತ್ರಗಳು ಅಂತ ಹೇಳ್ತೇವೆ, ರೂಪಸ್ಕಂದ ಶಬ್ದ ಈ ಥರ ಹೇಳ್ಬಿಡ್ತಾರೋ. ಪಂಚಸ್ಕಂದಗಳಿದೆ. ಜಡ ಪದಾರ್ಥ ಒಪ್ಪೋದು, ವೆರೈಟಿ ಒಪ್ಪೋದು, ಕೊನೆಗೆಲ್ಲ ಶೂನ್ಯ ಆಗಿಬಿಡತ್ತೆ ಅಂತ ಹೇಳೋದು. ಶೂನ್ಯದಿಂದ ಸೃಷ್ಟಿ, ಶೂನ್ಯದಲ್ಲಿ ಪರ್ಯವಸಾನ. ಯಾವುದರಿಂದ ಸೃಷ್ಟಿಯಾಗಿರುತ್ತೋ ಅದ್ರಲ್ಲಿ ವಾಪಸ್ ಹೋಗಬೇಕಲ್ಲ, ಆ ರೀತಿ ಹೇಳ್ಬಿಡ್ತಾರೆ. ಅಂದರೆ ಸೈನ್ಸ್ ಪ್ರಕಾರನೂ ಹೊಂದೋದಿಲ್ಲ, ಇದ್ರ ಪ್ರಕಾರನೂ ಹೊಂದೋದಿಲ್ಲ. ಸಂಸ್ಕಾರ ರೂಪ ವಿಜ್ಞಾನ ಸಂಜ್ಞಾ ದುಃಖಾತ್ಮನ ಸ್ಥಿತಿ. ಸಂಸ್ಕಾರ ಸ್ಕಂದ, ರೂಪಸ್ಕಂದ, ವಿಜ್ಞಾನ ಸ್ಕಂದ, ಸಂಜ್ಞಾ ಸ್ಕಂದ ಇವೆಲ್ಲ ಕೂಡ ನಡೀತಾ ಇದೆ ಅಷ್ಟೇ. ಅನುಭವ ಯಾರಿಗೆ ಇಲ್ಲ. ಅನುಭವ ಯಾರಿಗೆ ಕೊಡಬೇಕು? ಚೇತನ ಒಪ್ಪೋದಿಲ್ಲ, ದೇವರನ್ನು ಒಪ್ಪ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಏನಾಯ್ತು, ಅನುಭವ ಯಾರಿಗೆ, ಜಡಕ್ಕೆ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಅಂದರೆ ಜಡ ಅಲ್ಲ, ಅದು
ಸಂಸ್ಕಾರ ರೂಪ ವಿಜ್ಞಾನ ಸಂಜ್ಞಾ ದುಃಖಾತ್ಮನ ಸ್ಥಿತಿ ದುಃಖಾಭಾವಂ ಸುಖಂ ಚಾಹು. ಸುಖ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅವ್ರ ಪ್ರಕಾರ. ಸುಖ ಎಂಬ ಕಾನ್ಸೆಪ್ಟೇನೇ ಇಲ್ಲ. ದುಃಖ ಇಲ್ಲ ಅನ್ನೋದೇ ಸುಖ. ಈ ಜಡಪದಾರ್ಥ ಸುಖವಾಗಿದೆ ಅಂತ ಯಾಕೆ ಹೇಳಬೇಕು ಅಂದರೆ ದುಃಖ ಇಲ್ಲ ಅದರಿಂದ. ಹಾಗೆ ಚೇತನಕ್ಕೂ ಜಡಕ್ಕೂ ವ್ಯತ್ಯಾಸ ಇಲ್ಲ, ಚೇತನ ಒಪ್ಪೋದೇ ಇಲ್ಲ. ದುಃಖಾಭಾವಂ ಸುಖಂ ಚಾಹು ರೂಪಜ್ಞಾನ ಇದೆಲ್ಲ ರೂಪಜ್ಞಾನ ಸಂತತಿ. ಮೋಕ್ಷಂ ಸ ಸಮುದಾಯ ಮೋಕ್ಷಂ ಸಹ ಸಮುದಾಯೋ ಹಿ ನೈಕಸ್ಮಾದೇವ ಮುಚ್ಯತೆ. ಇವೆಲ್ಲ ಕಳ್ಕೊಳ್ಳೋದಕ್ಕೆ ಮೋಕ್ಷ ಅಂತ ಕರೀತಾರೆ. ನಾ ಉಭಯೋ ಚ ಉಭಯತ್ವಂ ಯತ್ ಸಮುದಾಯ ವ್ಯಪೇಕ್ಷಯ. ಅವರು ಜೊಡಕ ತಡಕ ಹಾಗೆ ಹೇಳ್ತಾ ಬಂದರೆ ಸಮುದಾಯ ಅಂತ ಸಮುದಾಯವಾದಿಗಳಿವರು. ಅಥೋ ಅನ್ಯೋನ್ಯ ಆಶ್ರಯತ್ವೇದ ಸಮುದಾಯೋ ನಯುಜ್ಯತೆ. ಉತ್ತರ ಅದಕ್ಕೆ ಇಷ್ಟೆಲ್ಲ ಅವ್ರು ಹೇಳಿದ್ದನ್ನು ಹೇಳಿಬಿಟ್ಟು ಅದಕ್ಕೆ ಸಮುದಾಯ ಅಂತ ಹೇಳಿದಾಗ ಒಂದು ಗುಂಪು ಇರಬೇಕು. ಗುಂಪು ಯಾವ್ದು ಮೊದಲು ಯಾವ್ದು ಆಮೇಲೆ ಯಾವ್ದು ಬೇರೆ ಅಂತ ಹೇಳಿದೆ ಹೋದರೆ ಸಮುದಾಯ ಆಗೋದಿಲ್ಲ. ಒಬ್ಬರೇ ಇದ್ಬಿಟ್ರೆ ಸಮುದಾಯ ಆಗೋದಿಲ್ಲ. ಅವನು ಕೈಕಾಲು ಏನೇ ಇರ್ಬೋದು, ಒಬ್ಬರೇ ಇದ್ದರೆ ಒಬ್ಬರೇ. ಸಮುದಾಯ ಅಂತ ಕರಿಬೇಕಾದ್ರೆ ಏನಾಗಬೇಕು? ABCD ಅನೇಕ ಇದ್ದಾಗ ಸಮುದಾಯ. ಯಾವುದನ್ನು ಒಪ್ಪೋದಿಲ್ಲ ಅದು ಸಮುದಾಯ ಎಲ್ಲಿಂದ ಬರುತ್ತೆ ನಿಮಗೀಗ? ಒಬ್ಬರು ಇಲ್ಲ ಅಂತ ಹೇಳಿದ ಸಮುದಾಯ ಮಾತಾಡೋಕ್ಕಾಗತ್ತಾ? ಅಥವಾ ಅನ್ಯೋನ್ಯಾಶ್ರಯತ್ವೇ. ಸಮುದಾಯ ಒಪ್ಪೋವರೆಗೂ ವ್ಯಕ್ತಿ ಸಿದ್ಧ ಆಗೋದಿಲ್ಲ, ವ್ಯಕ್ತಿ ಒಪ್ಪೋವರೆಗೂ ಸರಿದಾರ ಸಿದ್ಧ ಆಗೋದಿಲ್ಲ. ಸಮುದಾಯೋ ನಯುಜ್ಯತೆ ಅನ್ಯೋನ್ಯಾಪೇಕ್ಷೆಯ ಪುಂಸಃ ಸಮುದಾಯತ್ವ ವೇದನಂ. ಇದು ಅನ್ಯೋನ್ಯಾಶ್ರಯ ದೋಷ ಹೇಗೆ ಬರುತ್ತೆ ಅಂದರೆ ಇದಕ್ಕೆ ಇದಿರೋವರೆಗೂ ಅದಿರೋದಿಲ್ಲ, ಅದಿರೋವರೆಗೂ ಇದಿರೋದಿಲ್ಲ. ಅದಕ್ಕೆ ಅನ್ಯೋನ್ಯ ಆಶ್ರಯ. ಅನ್ಯೋನ್ಯ ಅಂದ್ರೇನು? ಮ್ಯೂಚುವಲ್, ಪರಸ್ಪರ ಆಶ್ರಯ. ಹಾಂ, ಇವರು ಒಪ್ತಾರೆ ಪರಮಾಣುಗಳನ್ನು. ಇವರು ವಾದ ಬೇರೆ, ಅವ್ರ ವಾದ ಬೇರೆ. ಇವರು ದೇವ್ರನ್ನ ಒಪ್ತಾರೆ. ಯಾರೋ ವೈಶೇಷಿಕರು ದೇವ್ರನ್ನ ಒಪ್ಪಿದ್ದು ಹೇಳಿಲ್ಲ. ಈಗಾಗಲೇ ದೇವ್ರ 8 ಗುಣ ಇದಾವೆಲ್ಲ ಹೇಳಲಿಲ್ಲ. ದೇವ್ರು ಒಪ್ಪೋದಿಲ್ಲ, ಚೇತನನೇ ಒಪ್ಪೋದಿಲ್ಲ ಫಸ್ಟ್. ಹೌದು, ಸಮುದಾಯ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೋ. ತ್ರಣುಕ ಚತುರ್ಣಕ ಹೀಗೆ ಬಂದು ಅಲ್ಲಿಂದ ಮುಂದೆ ಸಮುದಾಯ. ಯಾವಾಗಲೂ ಸಮುದಾಯ ಯಾವಾಗಲೂ ಇದ್ದ ಮೇಲೆ ಸೃಷ್ಟಿ ಯಾವಾಗಲೂ ಆಗ್ತಾನೆ ಇರಬೇಕಾಗಿದ್ರೆ, ಮತ್ತು ನಾಶನ ಯಾವಾಗಲೂ ಆಗ್ತಾನೆ ಇರಬೇಕು. ಬೇರೆ ಕಾರಣ ಇಲ್ಲಲ್ಲ, ಬೇರೆ ಕಾರಣ ಕೊಡೋಕ್ಕೆ ಬರೋದಿಲ್ಲ ನಿಮಗೆ. ನಮಗೆ ದೇವರ ಇಚ್ಛೆ ಅಂತ ಅಲ್ಟಿಮೇಟ್ ಒಂದಿದೆ. ಎಲ್ಲ ಕಾರಣ ಫಂಕ್ಷನ್ ಅವ್ರು ಬರಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ ಅಷ್ಟೇ. ಜಡವಾಗಿದ್ರೆ ಏನಾಗ್ತಿತ್ತು? ಆಗಲೇಬೇಕಾಗಿತ್ತು. ಚೇತನ ಅಂದರೆ ಒಂದು ತಂದೆಯಾದ ಇಚ್ಛೆ ಇದೆ, ಆದ್ದರಿಂದ ಹೇಳಕ್ಕೆ ಬರೋದು. ನಮ್ಮದು ವ್ಯವಸ್ಥೆ ಇದೆ, ಅಲ್ಲಿ ವ್ಯವಸ್ಥೆ ಇಲ್ಲ. ಪ್ರೋಗ್ರಾಮ್ ಯಾಕೆ ಬಂತು ಆಯಿತು, ಯಾಕೆ ಕ್ಯಾನ್ಸಲ್ ಆಯಿತು, ಬರಲಿಲ್ಲ, ಆಗಲಿ. ಉಳಿದೆಲ್ಲ ಇತ್ತು, ಅವ್ರು ಬರಲಿಲ್ಲ. ಊಟ ಗೀಟ ಕೂಡ ಆಗೋಯ್ತೆಲ್ಲ ಕೂಡ. ಬಟ್ ಆ್ಯಕ್ಚುಲಿ ಏನಾಯ್ತು, ಅದು ಕೆಲಸ ಆಗಲಿಲ್ಲ. ಇಷ್ಟಾದರೂ ಕೂಡ ಮುಖ್ಯ ವ್ಯಕ್ತಿ ಬರಬೇಕಾದ್ರೂ ಬರದೇ ಹೋದ್ರೆ ಏನಾಯ್ತು, ಅಲ್ಲಿಗೆ ಆಗಲಿಲ್ಲ ಅಂತ ಕರೀತಾರೆ. ಇವ್ರದ್ದು ಹಾಗಿಲ್ಲ. ಚೇತನ ಪ್ರಶ್ನೆನೇ ಇಲ್ಲ ಅಂದಮೇಲೆ ಇಚ್ಛೆ ಮಾಡೋ ವ್ಯಕ್ತಿ ಅಲ್ಲಿ ಈಶ್ವರ ಇದ್ದರೂ ಕೂಡ ಅದು ಸಬಾರ್ಡಿನೇಟ್ ಆದ. ಇವರು ಈಶ್ವರನೇ ಒಪ್ಪಲಿಲ್ಲ. ಈಶ್ವರ ಅಂದರೆ ದೇವರು ಅಂತ, ದೇವ್ರ ಕಾನ್ಸೆಪ್ಟೇ ಇವರಿಗಿಲ್ಲ. ಸ್ಯಾತ್ ಸದಾತನತ್ವೇಪಿ ಪಂಚ ಸಾಮೀಪ್ಯ ಹೇತುಕಂ ಇತಿ ಚೇತ್ ಕಾರ್ಯಸಂಭೂತಿ ಮಾತ್ರ ವ್ಯಾಪೃತಿ ಕಾರಣಂ. ಇದೆಲ್ಲ ಸ್ಯಾತ್ ಸದಾತನತ್ವೇಪಿ. ವಿದ್ಯಾರ್ಥಿಗೆ ನಿತ್ಯ ಅಂತ ಹೇಳ್ತಾರೆ, ಶೂನ್ಯ ಅಂತ ಹೇಳ್ತಾರೆ. ಅವರು ಯಾವ ಟರ್ಮ್ಗಳು ಏನು ಸಿಗೋದಿಲ್ಲ, ಯಾವ ಸ್ಪಷ್ಟತೆ ಇರೋದಿಲ್ಲ. ಅದು ಹೇಳಿದಾಗ ಕೊನೆಗೆ ಒಂದು ಮಾತು ಹೇಳ್ತಾರೆ. ಇವರೆಲ್ಲ ವ್ಯಾವಹಾರಿಕ ಅಂತ ಹೇಳಿದಾಗ ಅವರೇನು ಹೇಳ್ತಾರೆ? ಅವಿದ್ಯಾ ಸಂವೃತಿ ಅಂತ ಕರೀತಾರೆ. ಅದಕ್ಕೆ ಇದೆಲ್ಲ ಸಾಮೃತ ಸತ್ಯ. ಸಾಮೃತ ಸತ್ಯ ಅಂದರೆ ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯ ಅಂದರೆ ಸುಳ್ಳು ಅಂತ ಅರ್ಥ. ಇತಿ ಚೇತ್ ಕಾರ್ಯಸಂಭೂತಿ ಮಾತ್ರ ವ್ಯಾಪೃತಿ ಕಾರಣಂ. ಇಷ್ಟಾದರೂ ಕೂಡ ಕಾರ್ಯ ಹೇಗಾಗತ್ತೆ ಅನ್ನೋದಕ್ಕೆ ಉತ್ತರ ಕೊಡ್ತಾ ಇಲ್ಲ ನೀನು. ಆದ್ದರಿಂದ ನತು ಕಾರ್ಯ ವಿಶೇಷೇಷು ವ್ಯಾಪೃತಂ ಕಾರಣಂ ಭವೆ. ಇನ್ನೂ ದೊಡ್ಡ ಸಮಸ್ಯೆ ಬರುತ್ತೆ. ಸಮುದಾಯದ ಅಷ್ಟೇ ಬಂದಿದ್ದರೆ ಅಲ್ಲೇನು ಹೇಳಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಬರಬೇಕು. ಎಲ್ಲ ವಸ್ತುಗಳು ಒಂದೇ ರೀತಿ ಇರಬೇಕು. ಡಿಫ್ರೆನ್ಸ್ ಯಾಕೆ ಬಂತಾಗಿದ್ರೆ? ಇವತ್ತು ಒಂದು ಕಬ್ಬಿಣದಿಂದ ಮಾಡೋದು ಸಾವಿರಾರು ಪದಾರ್ಥ ಮಾಡೋದಾದರೆ ಅವಿಷ್ಟು ಕೂಡ ಏನಾಗಿರಬೇಕು? ಸ್ಟೀಲೇ ಆಗಿರಬೇಕು. ಗೊತ್ತಾಯ್ತು? ಮತ್ತು ಇಷ್ಟೆಲ್ಲ ವೆರೈಟಿ ಯಾಕೆ ಬಂತು? ಮೂಮೆಂಟ್ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಉತ್ತರ ಇಲ್ಲ. ಇದೆಲ್ಲ ಕೊನೆಗೆ ಹೇಳಿದ ಎಲ್ಲ ಅಜ್ಞಾನಮಯ. ಅಜ್ಞಾನ ಏನಿಂದ ಮತ್ತೆ ಅದು ಸಮಸ್ಯೆ. ಅಜ್ಞಾನ ಜಡವೋ ಚೇತನವೋ ಅಂತ ಮೊದಲನೇ ಪ್ರಶ್ನೆ. ಜಡವ ಚೇತನ ಆಗಿದ್ದರೆ ತಾನೇ ಅಜ್ಞಾನ ಅದಕ್ಕೆ ಬರಬೇಕು. ಚೇತನ ಒಪ್ಪೇ ಇಲ್ಲ ಫಸ್ಟ್ ಆಫ್ ಆಲ್. ಆರಿಗೆ ಅಜ್ಞಾನ ಯಾರಿಗೆ? ಅವ್ರು ಚೇತನ ಒಪ್ಪಿದ್ರು ಸರ್ವಜ್ಞ ಚೇತನ ಒಪ್ಕೊಂಡ್ಬಿಟ್ರು. ಜಡಕ್ಕೆ ಅಜ್ಞಾನ ಅಂದರೆ ಅರ್ಥ ಇಲ್ಲ, ಯಾಕೆ ಜಡಕ್ಕೆ ಪ್ರಸಕ್ತಿನೇ ಇಲ್ಲ. ಇನ್ನು ಚೇತನಕ್ಕೆ ಒಪ್ಕೊಂಡ್ರೆ ಅವರು ಬ್ರಹ್ಮನಿಗೆ ಒಪ್ಕೊಂಡ್ಬಿಟ್ರು. ಬ್ರಹ್ಮ ಪರಿಪೂರ್ಣ ಅಂತ ಕರೆದು ಅವರಿಗೆ ಅಜ್ಞಾನ ಬರ್ತಾಯಿದ್ರು. ಇವರು ಜಡಕ್ಕೆ ಅಜ್ಞಾನ. ಜಡಕ್ಕೆ ಅಜ್ಞಾನ ಅಂದರೆ ಅರ್ಥ ಏನಿದೆ?
ಪ್ರತಿ ಸ್ಟೇಜಲ್ಲೂ ಕೂಡ ಭಾರಿ ಆಭಾಸ. ಅದು ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಯೋಚನೆ ಮಾಡಬೇಕು. ಯಾವ ಪ್ರತಿ ಕಾರಣ ಅಂದರೆ ಕಾರಣ ಏನು ಅಂದರೆ ಚಿಂತನೆಯಲ್ಲೇ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಯಾವಾಗ ಬರುತ್ತೆ, ಒಂದು ಬೇಸಿಸ್ ಇರಬೇಕಾದ್ರೆ. ಆ ಬೇಸಿಸ್ ಅಂದರೆ ಅನೇಕ ಮಗ್ನಸೆ ಪರೆಯ ಜ್ಞಾನೇ ಕಿಮ್ನ ದುಃಖ ತರಂಭವೇ. ಮನುಷ್ಯ ತಪ್ಪು ಮಾಡೋದು ಯಾವಾಗ ಗೊತ್ತಾಗಲಿಲ್ಲ ಅಂತ ಹೇಳ್ತಾನಲ್ಲ ಹಾಗೆ. ನತು ಕಾರ್ಯವಿಶೇಷೇಷು ವ್ಯಾಪೃತಂ ಕಾರಣಂ ಭವೆ ಅಥೋ ಅರ್ಥ ಇಂದ್ರಿಯ ಸಂಯೋಗಿ ರೂಪ ಕಾರಣತಾ ಆತ್ಮನ ಅಂದರೆ ಆತ್ಮ ಒಪ್ಪೇ ಇಲ್ಲ, ಆತ್ಮ ಒಪ್ಪಬೇಕು. ಅವಾಗ ಸಂಯೋಗ ರೂಪ ಸಾಹಿತ್ಯಾತ್ ನೈವತ ಜ್ಞಾನತಾಪಿ ವಿಶೇಷ ಕಾರ್ಯಜನಕಂ ಯದಿ ಕಾರಣಮಿಷ್ಯತೆ. ಒಟ್ಟಿನ ಮೇಲೆ ಚೇತನೆ ಇದ್ದರೆ ಅಂತ ಸತ್ಯ ಬರುತ್ತೆ, ಜ್ಞಾನದ ಪ್ರಸಕ್ತಿ ಬರುತ್ತೆ. ಚೇತನೇ ಇಲ್ಲ, ಅಜ್ಞಾನ ಅಂತ ಪದ ಉಪಯೋಗಿಸ್ತಾರೆ. ಅಜ್ಞಾನ ಯಾರಿಗೆ ಬರುತ್ತೆ ಅಂದರೆ ಉತ್ತರ ಇಲ್ಲ. ಚೇತನ ಒಪ್ಪಲಿಲ್ಲ, ಏನು ಕೆಲಸ ಆಗೋದಿಲ್ಲ. ಈ ರೀತಿ ಸಮುದಾಯದಿಂದ ಒಟ್ಟು ತಾತ್ಪರ್ಯ ಇರೋದ್ರೆ ಅಣುಗಳ ಸಮುದಾಯದಿಂದ ಸೃಷ್ಟಿಯಾಗತ್ತೆ ಅನ್ನೋ ವಾದ ಏನಿದೆಯಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಉಳಿದ ನಾಳೆ ಯಾರು ನೀವೇ ಹೇಳಿ ಕೇಳಿಸ್ತಿಲ್ಲ ಏನೊಮ್ಮೆ ಹೇಳಿ. ಕಡಾದ ಅಂತ ಹೇಳ್ತಾರಲ್ಲ, ಕಡಾದ, ಅದಕ್ಕೆ ಕಾಡಾದರು ಅಂತ ಹೆಸರು. ಕಾಣಾದ ಗೌತಮ ನ್ಯಾಯಕ್ಕೆ, ಕಡಾದ ವೈಶೇಷಿಕ ಮತಕ್ಕೆ. ಆ್ಯಕ್ಚುಲಿ ಅವರಿಬ್ಬರಲ್ಲೂ ಕೂಡ ಇರೋ ಸ್ವಲ್ಪ ವ್ಯತ್ಯಾಸನೇ. ಸಾಂಖ್ಯ ಯೋಗರಿಗೂ ಅಷ್ಟೇ ವ್ಯತ್ಯಾಸ ಜಾಸ್ತಿ ಇಲ್ಲ, ಆದರೆ ಅದನ್ನು ಅವರು ಬಿಡೋದಿಲ್ಲ. ಒಟ್ಟಾಗಿ ಅವ್ರ ಪ್ರಮಾಣಗಳು ಅವರಿಗೆ ವಿರುದ್ಧವಾಗಿರುತ್ತವೆ, ಅವೆಲ್ಲ ನೋಡಿದ್ದೀವಿ ಈಗಾಗಲೇ. ಅದು ಮತಪ್ರವರ್ತಕರು ಪ್ರತಿಯೊಬ್ಬರು ಇರ್ತಾರೆ. ಅವ್ರನ್ನ ಸರ್ವಜ್ಞರು ಅಂತ ಒಪ್ತಾರೆ, ಅವ್ರು ಹೇಳಿದ ಪ್ರಮಾಣ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮದು ಯಾಕಲ್ಲ ಅಂತ ಕೇಳಿ ನಿಮ್ಮ ಪ್ರಮಾಣ ಅಲ್ಲ ಅಂತಾರೆ. ಇವರು ಸರ್ವಜ್ಞರಂದರೆ ನಮ್ಮವರು ಸರ್ವಜ್ಞರೇ ಅಂತ ಹೇಳ್ತಾರೆ. ಅವಾಗ ಏನಾಯ್ತಾಗ ಎಲ್ಲರೂ ಸರ್ವಜ್ಞರೇ ಆಗಿದ್ದರೆ, ಎಲ್ಲರೂ ಡಾಕ್ಟರ್ಸೇ ಆಗಿದ್ದರೆ ಒಪಿನಿಯನ್ ಏನಿರಬೇಕು ಹಾಗೆ ಟ್ಯಾಲಿ ಆಗಬೇಕು ಒಪಿನಿಯನ್. ಇವರು ಒಬ್ಬರೊಬ್ಬರು ಟ್ಯಾಲಿ ಆಗೋದಿಲ್ಲ ಅಂದಮೇಲೆ ಸರ್ವಜ್ಞರು ಹೇಗಾಗ್ತಾರೆ? ಸರ್ವಜ್ಞರಾಗಿದ್ದರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಆಗಬೇಕಾಗಿದೆ. ಯಾಕೆ ಆಗಲಿಲ್ಲ ಅನ್ನೋದು ಪ್ರಶ್ನೆ. ಅವರವರಲ್ಲಿಲ್ಲ, ಅವರಿಗೂ ಬೇರೆಯವರಿಗಿಲ್ಲ, ಹೇಗೆ ಸಾಧ್ಯ? ಆಗಿದ್ದರೆ ಅವೆಲ್ಲ ಏನಾಯಿತು, ಧರ್ಮ ಬಿಡಲಿಕ್ಕೆ ಅನೇಕ ಕಾರಣಗಳು, ಇಂಥ ಕಾರಣಗಳು ಸೇರಿಕೊಂಡು ಇದೆಲ್ಲ ನೋಡಿದ್ರೆ ಉಳಿದವ್ರು ಏನು ಮಾಡಿಬಿಟ್ರು ಅಂದರೆ ಧರ್ಮದ ತಂಟೆನೇ ಬೇಕಿಲ್ಲ. ಸುಮ್ಮನೆ ಏನಿದೆ ಅವರಿಗೆ ಕನ್ಫ್ಯೂಷನ್ ಇದೆ, ಆದ್ದರಿಂದ ಬೇಡ ಅದು ಸಾಕು. ಅವ್ರಿಗೆ ಆ ವಾದ ಬಂತಲ್ಲ, ಗಲಾಟೆ ಬಂತು, ಪರೀಕ್ಷೆಗೆ ಹೋಗೋದಿಲ್ಲ ಅಂತ ಕೂತ್ಕೊಂಡ್ರೆ ಆಗ ಹಾಗೆ. ಅದು ಇನ್ನೂ ವಿಷಯ ನಾಳೆ. ಓಂ ನಾರಾಯಣಂ. ಇಷ್ಟಾದರೂ ಅವ್ರು ಹೇಳೋದು ಬುದ್ಧ ಹೇಳಿದ್ದನ್ನು ಹೋಗ್ತೇವೆ ಅಂತಾರೆ. ಬುದ್ಧ ಬರೆದ ಒಂದು ಗ್ರಂಥನೂ ಇಲ್ಲ, ಅವ್ರ ಪ್ರಕಾರ ಕೂಡ ಏನಿಲ್ಲ, ಬುದ್ಧ ಏನೂ ಬರದೇ ಇಲ್ಲ, ಬರೀ ಬಾಯಲ್ಲಿ ಹೇಳಿದ್ದಷ್ಟೇ ಹೊರತು ಬರೋದಿಲ್ಲ, ದಾಖಲೆ ಇಲ್ಲ. ಆ ಪುಸ್ತಕಗಳು ಸಿಕ್ಕಾಬಟ್ಟಿದೆ, ಅವ್ರದ್ದು ಕಡಿಮೆ ಏನಿಲ್ಲ. ಇಷ್ಟನ್ನು ಹೇಳೋದಕ್ಕೆ ಸಾಕಷ್ಟು ದೊಡ್ಡ ಗ್ರಂಥಗಳಿದೆ. ಬರ್ತಾ ಬೇರೆ ನ್ಯಾಯಕರು ಬಂದಮೇಲೆ ಅದನ್ನೆಲ್ಲ ಸೇರಿಸ್ಕೋತಾ ಬಂದರು. ಅಷ್ಟೇ ಇಲ್ಲ, ಅದು ಬೆಳೀತಾ ಹೋಯಿತು.